ನಿನ್ನೆಯಿಂದ ಕತೆಗೋಸ್ಕರ ಕಾಯ್ತಾ ಇದ್ದೀರಾ ಅಂತ ಗೊತ್ತು. ಆದರೆ ನನ್ನ ಚಾನೆಲ್ ಡಿಮಾನಿಟೈಸ್ ಆಗಿದೆ, ಹಾಗಾಗಿ ಕತೆ ಹಾಕ್ತಿರಲಿಲ್ಲ. ಇದನ್ನು ಇವತ್ತು ಬೆಳಗ್ಗೆ ಪೋಸ್ಟ್ನಲ್ಲಿ ಕೂಡ ಹೇಳಿದ್ದೀನಿ. ಪೋಸ್ಟ್ ನೋಡಿಲ್ಲದೆ ಇರೋರಿಗೆ ತಿಳಿಸೋಕೆ ಈ ವಿಡಿಯೋದಲ್ಲೇ ಹೇಳ್ತಾ ಇದ್ದೀನಿ. ಸಡನ್ನಾಗಿ ಈ ರೀತಿ ಚಾನೆಲ್ ಡಿಮಾನಿಟೈಸ್ ಆಗುತ್ತೆ ಅಂತ ನಾನು ಕೂಡ ಅಂದ್ಕೊಂಡಿರಲಿಲ್ಲ. ತುಂಬ ಬೇಜಾರಾಗ್ತಾಯಿದೆ. ಒಂದು ವಿಡಿಯೋನ ಎಷ್ಟೆಲ್ಲ ಕಷ್ಟಪಟ್ಟು ಮಾಡಿರ್ತೀವಿ ಅನ್ನೋದು ನಮಗಷ್ಟೇ ಗೊತ್ತು. ನಾನು ಪ್ರತಿ ಎಪಿಸೋಡ್ ಕೂಡ ಧಾರಾವಾಹಿ ರೂಪದಲ್ಲಿ ಹಾಕೋದ್ರಿಂದ ವ್ಯೂಸ್ಗೋಸ್ಕರ ರಿಪೀಟೆಡ್ ವಿಡಿಯೋ ಮತ್ತೆ ಮತ್ತೆ ಹಾಕ್ತಾಯಿದ್ದೀವಿ ಅಂತ ಈ ರೀತಿ ಆಗಿದೆ. ಪ್ರತಿ ವೀಡಿಯೋಸ್ ಕೂಡ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿರಬೇಕು ಅನ್ನೋದು ಯೂಟ್ಯೂಬ್ ರೂಲ್ಸ್. ರೀಲ್ಸ್, ಡೈಲಿ ವ್ಲಾಗ್ಸ್, ಕಂಟೆಂಟ್ ಕ್ರಿಯೇಷನ್ ಮಾಡೋರಿಗೆ ಏನೂ ಸಮಸ್ಯೆ ಆಗಲ್ಲ. ಬಟ್ ನಮ್ಮಂಥ ಸ್ಟೋರಿ ಬೇಸ್ಡ್ ಚಾನಲ್ಗಳಿಗೆ ಡಿಫ್ರೆಂಟಾಗಿ ವಿಡಿಯೋ ಮಾಡೋಕ್ಕೆ ಹೇಗೆ ಸಾಧ್ಯ ಅಲ್ವಾ? ಇದನ್ನು ಅವ್ರಿಗೆ ಹೇಳಿ 20 ದಿನ ಆದಮೇಲೆ ಅಪೀಲ್ ಮಾಡ್ತೀನಿ. ನೋಡೋಣ ಅಪೀಲ್ ಓಕೆ ಆಗುತ್ತಾ ಅಥವಾ ರಿಜೆಕ್ಟ್ ಆಗುತ್ತಾ ಅಂತ. ರಿಜೆಕ್ಟ್ ಆದರೆ 3 ತಿಂಗಳಿಗೆ ರೀಅಪ್ಲೈ ಮಾಡೋವರೆಗೂ ಕಾಯಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಬಟ್ 3 ತಿಂಗಳವರೆಗೂ ಕತೆಗಳನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡಲ್ಲ. ವಾರದಲ್ಲಿ 2 ಸಂಚಿಕೆ ಹಾಕ್ತೀನಿ. ಈಗ ಹಾಕೋ ವಿಡಿಯೋಗಳಿಗೆ ₹1 ಅರ್ನಿಂಗ್ಸ್ ಕೂಡ ಆಗಲ್ಲ. ಬಟ್ ಇಟ್ಸ್ ಓಕೆ. ಎಲ್ಲ ಟೈಮಲ್ಲೂ ದುಡ್ಡಿನ ಬಗ್ಗೆ ಯೋಚನೆ ಮಾಡೋಕ್ಕೆ ಆಗಲ್ಲ ಅಲ್ವಾ? ಮುಂದಿನ 3 ತಿಂಗಳು ನೀವೆಲ್ಲ ಅರ್ಥ ಮಾಡಿಕೊಂಡು ಸಪೋರ್ಟ್ ಮಾಡ್ತೀರಾ ಅಂತ ನಂಬಿದ್ದೀನಿ. ಥ್ಯಾಂಕ್ ಯು. ಈಗ ಹೃದಯವು ಬಯಸಿದೆ ನಿನ್ನನ್ನೇ ಕಥೆಯ ಮುಂದಿನ ಸಂಚಿಕೆ ಕೇಳೋಣ. ಅಂದು ಭರತ್ ಇಚ್ಛಾ ಮಗುವಿನ ನಾಮಕರಣ. ಕೆಳಗೆ ನಾಮಕರಣದ ಸಲುವಾಗಿ ಅಂಬಿಕಾ ಹಾಗೂ ರಘುವಿನ ನೇತೃತ್ವದಲ್ಲಿ ತರಾತುರಿಯಿಂದ ಕೆಲಸಗಳು ನಡೆಯುತ್ತಿತ್ತು. ಒಂದಷ್ಟು ಕೆಲಸಗಾರರು ಒಳಗಿನ ವ್ಯವಸ್ಥೆಗಾಗಿ ಬಂದಿದ್ದರು. ಅವರ ಎಡೆಯಲ್ಲಿ 2 ಹೊಸ ಜನರು ಸೇರಿಕೊಂಡಿದ್ದನ್ನು ಅಷ್ಟಾಗಿ ಯಾರೂ ಗಮನಿಸೋದಕ್ಕೆ ಹೋಗಲಿಲ್ಲ. ರಘು, ಪುರೋಹಿತರು ಬರೋ ಹೊತ್ತಾಯಿತು, ಬೇಗ ಬೇಗ ಕೆಲಸ ಮುಗಿಸೋಕೆ ಹೇಳು. ಅಂಬಿಕಾ, ಅಡುಗೆಯವರಿಗೆ ಬೇಕಾದ ಅಡುಗೆ ಸಾಮಗ್ರಿ ಎಲ್ಲ ಕೊಟ್ಟಿದ್ದೀಯಾ ತಾನೆ? ಏನಾದರೂ ಬೇಕಿದ್ರೆ ಈಗಲೇ ಹೇಳೋದಕ್ಕೆ ಹೇಳು, ಈಗಲೇ ತರಿಸ್ಬಿಡೋಣ, ಆಮೇಲೆ ಗಡಿಬಿಡಿಯಾಗೋದು ಬೇಡ ಎಂದು ಸರಸರನೆ ಅತ್ತ ಇತ್ತ ಚಲಿಸುತ್ತಾ ಪ್ರತಿಯೊಬ್ಬರಿಗೂ ಕೆಲಸ ಹೇಳುತ್ತಾ ಓಡಾಡುತ್ತಾ ತಾನೂ ಕೂಡ ಕೆಲಸ ಮಾಡುತ್ತಿದ್ದಳು ಇಚ್ಛಾ. ಬೇಗ ಬರ್ತೀನಿ ಅಂತ ಹೋದ ಭರತ್ ಇನ್ನೂ ಬಂದಿಲ್ಲ. ಆಗಲೇ ಗಂಟೆ 9 ಆಯಿತು. ಇನ್ನೆಷ್ಟೊತ್ತಿಗೆ ಬರ್ತಾನೋ? ಹೆಸರಿಗೆ ರಜೆ ಹಾಕಿದ್ದೀನಿ ಅಂದ. ಬೆಳಗ್ಗೆ ಅದ್ಯಾವುದೋ ಫೋನ್ ಬಂತು ಅಂತ ಓಡೋದ ಎಂದು ಭರತ್ಗೂ ಬೈದುಕೊಳ್ಳುತ್ತಾ ಅವನಿಗೆ ಫೋನ್ ಮಾಡಿದಳು. 5 ನಿಮಿಷ ಇಚ್ಛಾ, ಸ್ಟೇಷನ್ನಲ್ಲಿ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಬೇಗ ಬಂದುಬಿಡ್ತೀನಿ ಎಂದವ ಅವಳ ಉತ್ತರಕ್ಕೂ ಕಾಯದೆ ಕರೆ ಕಡಿತಗೊಳಿಸಿದ. ಈಗಂತೂ ಅವಳಿಗೆ ಜಾಸ್ತಿಯೇ ಕೋಪ ಬಂದಿತ್ತು. ಮಗಳ ನಾಮಕರಣದ ದಿನವೂ ಕೆಲಸ ಎಂದು ಓಡಿದ ಗಂಡನನ್ನು ಯಾವ ಹೆಂಡತಿ ತಾನೇ ಸಹಿಸಿಕೊಳ್ಳುವಳು? ಇಂಥ ವರ್ಕೋಹಾಲಿಕ್ಗೆ ಹೆಂಡತಿ ಮಕ್ಕಳು ಬೇರೆ ಕೇಡು. ಸ್ಟೇಷನ್ನೇ ಹೆಚ್ಚಾಗಿದ್ದರೆ ಇವನಿಗೆ ಮಗು ಯಾಕೆ ಬೇಕಿತ್ತು? ನನ್ನ ಯಾಕೆ ಮದುವೆಯಾದ ಎಂದು ಬೈದುಕೊಳ್ಳುತ್ತಲೇ ಇದ್ದಳು ಇಚ್ಛಾ. ಆಯ್ತಾ ನಿನ್ನ ಗಂಡನಿಗೆ ಬೈದಿದ್ದು? ಇಲ್ಲ ಇನ್ನೂ ಏನಾದರೂ ಬಾಕಿ ಉಳಿದಿದ್ಯಾ ಇಚ್ಛಾ ಎನ್ನುತ್ತಾ ಒಳಗಡೆ ಬಂದಳು ಶ್ರುತಿ. ಅವಳ ಹಿಂದೆಯೇ ಅವಳ ಪರಿವಾರವೂ ಸೇರಿಕೊಂಡಿತ್ತು. ಚಿನ್ನು, ಜ್ಯೂಸ್ ಕುಡಿತೀಯಾ? ಸುಸ್ತಾಗ್ತಿದೆಯಾ? ಕಷ್ಟ ಆದರೆ ಹೇಳು ಎನ್ನುತ್ತಾ ಅವಳ ಹಿಂದೆಯೇ ಬಂದಿದ್ದ ಅಭಿಮನ್ಯು. ಮೊದಲ ಹೆರಿಗೆಯ ಅನುಭವ ಇರುವ ಶ್ರುತಿ ಆರಾಮಾಗಿ ಓಡಾಡಿಕೊಂಡಿದ್ದರೆ ಅಭಿಮನ್ಯುವಿಗೆ ಗಾಬರಿ. ಅವಳನ್ನು ಕಾಳಜಿ ಮಾಡುವ ಸಲುವಾಗಿ ಗೂಗಲ್ನಲ್ಲಿ ಅದೆಷ್ಟು ಸರ್ಚ್ ಮಾಡಿದ್ದಾನೋ, ಅದೆಷ್ಟು ಮಾಹಿತಿಗಳನ್ನು ಪಾಲಿಸಿದ್ದಾನೋ ಅವನ ಲ್ಯಾಪ್ಟಾಪ್ ಹಾಗೂ ಮೊಬೈಲ್ಗಳಿಗಷ್ಟೇ ಗೊತ್ತು. ಅಭಿ, ಓವರಾಗಿ ಆಡಬೇಡ. ಹೋದ ಕಡೆಯೆಲ್ಲ ನೀನು ಇದೇ ರೀತಿ ಆಡ್ತಾಯಿದ್ರೆ ನನಗೆ ಮುಜುಗರ ಆಗುತ್ತೆ. ಪ್ಲೀಸ್ ಅಭಿ, ನಿನಗೆ ಕೈ ಮುಗಿತೀನಿ, ನನ್ನ ಪಾಡಿಗೆ ನಾನು ಬಿಡು ಎಂದು ಪಿಸು ಧ್ವನಿಯಲ್ಲಿ ಗೋಗರೆದಳು. ಪ್ರತಿ ಬಾರಿಯೂ ಅವಳು ಬೇಡಿಕೊಂಡರೂ ಅವನಿಗಂತೂ ಲೆಕ್ಕಕ್ಕಿಲ್ಲ. ತನ್ನ ಕುರಿಮರಿಯ ಕಾಳಜಿ ಅಂತ ಬಂದಾಗ ಅವನಿಗೆ ಅವಳ ಮಾತು ಕಿವಿಗೆ ನಾಟೋದೇ ಇಲ್ಲ. ಆ ಕಿವಿಯಿಂದ ಕೇಳಿ ಈ ಕಿವಿಯಲ್ಲಿ ಬಿಟ್ಟು ಬಿಡುತ್ತಾನೆ. ಅರೆ ಶ್ರುತಿ ಅಕ್ಕ, ಅಭಿಭವ ಯಾವಾಗ ಬಂದ್ರಿ? ನನಗೆ ಗೊತ್ತೇ ಆಗಲಿಲ್ಲ ಎನ್ನುತ್ತಾ ಸಂತಸದಿಂದ ಓಡೋಡಿ ಬಂದವಳ ನಡಿಗೆಯೇ ಸಾರಿತ್ತು ಅವಳಿಗೆ ಅದೆಷ್ಟು ಖುಷಿಯಾಗಿದೆ ಎಂದು. ನಿನ್ನ ಗಂಡನಿಗೆ ಬೈತಾ ಇರುವಾಗ ನಮ್ಮಂಥ ಪಾಪದವರು ಬಂದರೆ ಹೇಗೆ ಗೊತ್ತಾಗುತ್ತೆ ಇಚ್ಛಾ ಎನ್ನುತ್ತಾ ಮಡದಿ ತನು ಹಾಗೂ ಮಗಳು ತನ್ವಿ ಜೊತೆ ಬಂದಿದ್ದ ತುಷಾರ್. ಮತ್ತೇನು ಮಾಡಲಿ ತುಷಾರ್,
ನಿಮ್ಮ ಫ್ರೆಂಡ್ ಬೆಳಿಗ್ಗೆನೆ ಸ್ಟೇಷನ್ಗೆ ಹೋದರೆ ಎಲ್ಲ ಮರೆತು ಕೂತ್ಕೋತಾರೆ. ಇವತ್ತು ಅವ್ರ ಮಗಳ ನಾಮಕರಣ, ಆದರೆ ಆ ಆಸಾಮಿ ಪತ್ತೆನೇ ಇಲ್ಲ ಎಂದವಳ ಗಮನ ತನು ಹಾಗೂ ತನ್ವಿ ಕಡೆಗೆ. ಅವಳ ಪರಿಚಯ ಇನ್ನೂ ಆಗಿಲ್ವಲ್ಲ. ತುಷಾರ್ ತನ್ನ ಹೆಂಡತಿ ಮಗಳನ್ನು ಪರಿಚಯಿಸಿದ. ನಿಮ್ಮನ್ನೆಲ್ಲ ನೋಡಿ ತುಂಬ ಖುಷಿಯಾಯಿತು, ಬನ್ನಿ ಒಳಗೆ ಎಂದು ಅವರನ್ನೆಲ್ಲ ಒಳಗೆ ಆಹ್ವಾನಿಸಿ ಬಂದವರ ಸತ್ಕಾರಕ್ಕೆ ನಿಂತಳು. ನೀವೆಲ್ಲ ನಮ್ಮ ಮನೆಗೆ ಬಂದಿದ್ದು ತುಂಬಾ ಖುಷಿಯಾಯಿತು. ನೀವಿಬ್ಬರು ಏನು ಕುಡಿತೀರಾ ಎಂದು ತನು ಹಾಗೂ ಶ್ರುತಿಯನ್ನು ವಿಚಾರಿಸಿಕೊಂಡಳು ಇಚ್ಛಾ. ತನು 9 ತಿಂಗಳು ತುಂಬಿದ ತುಂಬು ಗರ್ಭಿಣಿಯಾದರೆ ಶ್ರುತಿ 5 ತಿಂಗಳ ಗರ್ಭಿಣಿ. ಅವರ ಬಗ್ಗೆ ಕಾಳಜಿಯಿಂದ ಕೇಳಿದ್ದಳು. ಇಚ್ಛಾ, ಇದು ಕೂಡ ನಮ್ಮ ಮನೆ ಥರನೇ. ಏನಾದರೂ ಬೇಕಿದ್ರೆ ನಾವು ನೋಡ್ತೀವಿ. ನೀನು ಹೋಗಿ ಮೊದಲು ರೆಡಿಯಾಗು. ಮನೆ ಯಜಮಾನಿಯಾಗಿ ನೀನೇ ರೆಡಿಯಾಗದಿದ್ರೆ ಹೇಗೆ? ಇಲ್ಲಿ ಎಲ್ಲ ನಾನು ನೋಡ್ಕೋತೀನಿ ಎನ್ನುತ್ತಾ ಇಚ್ಛಾಳನ್ನು ರೆಡಿಯಾಗಲು ಕಳಿಸಿ ಶ್ರುತಿ ಅದಾಗಲೇ ಸೊಂಟಕ್ಕೆ ಸೀರೆಯ ಸೆರಗು ಸಿಕ್ಕಿಸಿ ಕೆಲಸಕ್ಕೆ ರೆಡಿಯಾಗಿದ್ದಳು. ಸದಾ ಚಟುವಟಿಕೆಯಿಂದ ಚುರುಕಾಗಿ ಓಡಾಡುತ್ತಾ ಕೆಲಸ ಮಾಡುವ ಶ್ರುತಿ ಎಲ್ಲ ಕೆಲಸಕ್ಕೂ ರೆಡಿ. ಆಳಾಗಿ ತೋಟದಲ್ಲಿ ದುಡಿಯಲು ಸಹಿ, ಯಜಮಾನಿಯಾಗಿ ಇನ್ನೊಬ್ಬರಿಂದ ಕೆಲಸ ತೆಗಿಸಲು ಸರಿ. ಅವಳನ್ನೇ ಗುರಾಯಿಸತೊಡಗಿದ ಅಭಿಮನ್ಯು ಅವಳ ಸೊಂಟಕ್ಕೆ ಸಿಕ್ಕಿಸಿದ ಸೆರಗು ಸರಿ ಮಾಡಿ, ಭರತ್ಗೆ ಹಣಕ್ಕೇನು ಬರ ಬಂದಿಲ್ಲ. ಇಲ್ಲಿ ನೋಡ್ಕೊಳ್ಳೋಕ್ಕೆ ಕೆಲಸದವರು ಬೇಕಾದಷ್ಟು ಜನ ಇದ್ದಾರೆ. ಅದು ಸಾಕಾಗಲಿಲ್ಲ ಅಂದರೆ ಬೇರೆಯವರನ್ನು ಕರೆಸ್ತಾನೆ. ನೀನು ತೆಪ್ಪಗೆ ರೆಸ್ಟ್ ಮಾಡು ಎಂದು ಗದರಿದರೆ ಮುಖ ದುಮ್ಮಿಸಿಕೊಂಡು ಕುಳಿತಳು ಶ್ರುತಿ. ಅವಳ ಮುಖ ನೋಡಿ ನಗುತ್ತಲೇ ಅವಳ ಪಕ್ಕ ತನು ಕುಳಿತಳು. ಯಾಕೆ ಬೇಕು ನಿಮಗೆ ಅಭಿಭಾವನಿಂದ ಬಯಸ್ಕೊಳ್ಳೋ ಕೆಲಸ? ಈಗ ಸಿಗ್ತಿರೋ ರಾಜಮರ್ಯಾದೆಯನ್ನು ಎಂಜಾಯ್ ಮಾಡಿ ಅಕ್ಕ ಎಂದ ತನು ಮಾತಿಗೆ ಶ್ರುತಿಯ ನಗುವೇ ಉತ್ತರ. ಮತ್ತೊಮ್ಮೆ ಸ್ನಾನ ಮುಗಿಸಿ ಬಂದ ಇಚ್ಛಾ ಮಗುವಿನ ಜೊತೆ ಮಾತಾಡುತ್ತಲೇ ಭರತ್ ಕೊಡಿಸಿದ ಕಡು ಕಂದು ಬಣ್ಣದ ಸೀರೆ ಉಡತೊಡಗಿದಳು. ಅವಳ ಮೈಬಣ್ಣಕ್ಕೆ ಹೊಂದುವಂತಿದ್ದ ಸೀರೆ ಕಂಡು ಭರತ್ ಆಯ್ಕೆ ಕಂಡು ಮನಸ್ಸು ಗರಿಗೆದರಿದ ನವಿಲಾಗಿತ್ತು. ನೋಡು ಬಂಗಾರಿ, ನಿಮ್ಮಪ್ಪ ಎಷ್ಟು ಕೆಟ್ಟವನು. ನೀನು ನಾಮಕರಣಕ್ಕೆ ರಜೆ ಹಾಕಿದ್ದೀನಿ ಎಂದು ಮೋಸ ಮಾಡ್ತಾನೆ. ಅವನು ಬರಲಿ, ಸರಿಯಾಗಿ ವಿಚಾರಿಸ್ಕೋತೀನಿ ಎನ್ನುತ್ತಾ ಸೆರಗು ಮಾಡಿ ಪಿನ್ ಮಾಡಿದಳು. ಮಗು ತನ್ನಲ್ಲೇ ನಗುತ್ತಾ ಹೂಗುಟ್ಟಿತು. ಅಷ್ಟರಲ್ಲಿ ಹೊರಗಿನಿಂದ ಬಾಗಿಲು ಬಡಿದ ಸದ್ದಾಗಿತ್ತು. ಶ್ರುತಿ ಅಕ್ಕ ಬಂದ್ರೇನೋ, ಭರತ್ ಇಷ್ಟು ಬೇಗ ಬಂದಿರೋದಿಲ್ಲ ಎನ್ನುತ್ತಾ ಕೈಯಲ್ಲಿ ಸೀರೆ ಹಿಡಿದು ಬಾಗಿಲು ತುಸು ತೆರೆದಳು. ಹೊರಗೆ ಭರತ್ನನ್ನು ಕಂಡು, ಏಯ್ ಒಳಗೆ ಬರಬೇಡ, ನನ್ನ ಸೀರೆ ಉಡಬೇಕು, ನೀನು ಆಮೇಲೆ ಬಾ ಎನ್ನುತ್ತಾ ಬಾಗಿಲು ದೂಡತೊಡಗಿದಳು. ಇದು ನನ್ನ ರೂಮ್, ಸೀರೆ ಉಡ್ತಾ ಇರೋದು ಕೂಡ ನನ್ನ ಹೆಂಡತಿ, ಅಂದಮೇಲೆ ನಾನು ಒಳಗಡೆ ಬರೋದೆ ಎನ್ನುತ್ತಾ ಬಾಗಿಲು ದೂಡಿ ಒಳ ಬಂದಿದ್ದ. ಕಣ್ಣಲ್ಲೇ ಸ್ಕ್ಯಾನ್ ಮಾಡುವವನಂತೆ ನೋಡತೊಡಗಿದ ಭರತ್ ನೋಟಕ್ಕೆ ಕಸಿವಿಸಿಕೊಂಡು ತಿರುಗಿ ನಿಂತಳು ಇಚ್ಛಾ. ತನ್ನ ಕೈಯಲ್ಲಿ ಹಿಡಿದಿದ್ದ ಪುಟ್ಟ ಬ್ಯಾಗನ್ನು ಅಲ್ಲೇ ಕೆಳಗಿಟ್ಟು ಹಿಂದಿನಿಂದ ಅವಳ ಭುಜ ಬೆಳೆಸಿ, ನನ್ನ ಮುದ್ದುಗೆ ನಾನೇ ಸೀರೆ ಉಡಿಸ್ಲಾ ಎನ್ನುತ್ತಾ ಅವಳ ಹಿಂದಿನಿಂದಲೇ ಅವಳ ಕೈಯಲ್ಲಿ ಇದ್ದ ಸೀರೆ ಹಿಡಿದು ನೆರಿಗೆ ಮಾಡತೊಡಗಿದ. ಪುಟ್ಟ ಪುಟ್ಟ ನೆರಿಗೆ ಹಿಡಿದು ಅದನ್ನು ಪಟ್ಟಾಗಿ ಜೋಡಿಸುತ್ತಿರುವ ಇನಿಯನ ಕಂಡು ಮತ್ತದೇ ಹೊಟ್ಟೆ ಉರಿಯ ಪ್ರಶ್ನೆಯೊಂದು ಹುಟ್ಟಿಕೊಂಡಿತ್ತು. ವೇದಿಕಾಗೂ ನೀನು ಹೀಗೆ ಸೀರೆ ಉಡಿಸ್ತಿದ್ದ ಎಂದು ಕೇಳಿದ ಇಚ್ಛಾಳ ಹೊಟ್ಟೆ ಉರಿ ಕಂಡು ಎಂದಿನಂತೆ ಹಾಸ್ಯವಾಗಿ, ಹಾಂ, ಸೀರೆ ಉಡಿಸೋದೇನು, ಅದನ್ನು ಬಿಚ್ತಿದ್ದವನು ನಾನೇ ಎಂದಿದ್ದ. ಅದೇಕೋ ಅವನ ಮಾತು ಅವಳ ಅಂತಃಸತ್ವವನ್ನೇ ಹುದುಗಿಸಿತು. ತಾನು ಅಲ್ಲಿ ಭುವನ್ನಿಂದ ನರಕ ಅನುಭವಿಸುತ್ತಿದ್ದರೆ ತನ್ನನ್ನೇ ಪ್ರೀತಿಸುತ್ತೇನೆ ಎನ್ನುತ್ತಾ ವೇದಿಕಾ ಜೊತೆ ಸುಖವಾಗಿ ಸಂಸಾರ ಮಾಡಿಕೊಂಡಿದ್ದ ಅನ್ನೋದನ್ನು ಅವಳಿಗೆ ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಪ್ರತಿ ಬಾರಿಯೂ ಅವಳನ್ನು ಕಾಡುವ ನೆಪದಲ್ಲಿ ಅವನು ಹೇಳುವ ಮಾತುಗಳು, ಅವಳ ಮನದಲ್ಲಿ ಉಂಟು ಮಾಡುವ ಕೋಲಾಹಲ ಅವನ ಗಮನಕ್ಕೆ ಬರಲಿಲ್ಲ. ನೆರಿಗೆ ಸೊಂಟಕ್ಕೆ ಸಿಕ್ಕಿಸುವ ನೆಪದಲ್ಲಿ ಅವಳ ನಡು ಸವರಿದವನ ಕೈಯಿಂದ ಅವನು ಪಟ್ಟಿ ಮಾಡಿದ ನೆರಿಗೆಯನ್ನು ಎಳೆದುಕೊಂಡು ತಾನೇ ಸೊಂಟಕ್ಕೆ ಸಿಕ್ಕಿಸಿಕೊಂಡಳು. ಅವಳ ಮೌನ ಸಹಿಸದವನಂತೆ, ಇಚ್ಛಾ ಎಂದ. ಅವನ ಕೈಯಿಂದ ಬಿಡಿಸಿಕೊಂಡು,
ಗಬ್ಬು ನಾತ ಬರ್ತಾ ಇದೆಯಾ, ಸ್ನಾನ ಮಾಡಿ ಬೇಗ ರೆಡಿಯಾಗು ಎಂದವಳು ಅವನ ಕಡೆಗೆ ನೋಡದೆ ವಾರ್ಡ್ರೋಬಿಂದ ಬಾತ್ ಟವೆಲ್ ತೆಗೆದು ಅವನ ಕೈಗಿಟ್ಟು ತಲೆ ಬಾಚಿಕೊಳ್ಳತೊಡಗಿದಳು. ಅವಳು ಹೊಟ್ಟೆ ಉರಿ ಪಟ್ಟಿಕೊಂಡಿರುವವಳು ಎಂದುಕೊಂಡ ಭರತ್ ಸ್ನಾನಕ್ಕೆ ಹೋಗುವ ಮುನ್ನ ಅವಳ ನಡುವನ್ನು ಸವರಿ ತುಂಟ ನಗು ಬೀರಿದ. ಅವಳ ಮನಸ್ಸು ಮಾತ್ರ ಅವನೆಡೆಗೆ ಸುಮುಖವಾಗಲಿಲ್ಲ. ತಾನು ಬೇಗ ಬೇಗ ರೆಡಿಯಾಗಿ ಭರತ್ ಮದುವೆ ದಿನ ಕೊಟ್ಟ ಒಡವೆಗಳನ್ನು ಧರಿಸಿದರೆ ತಾನು ತವರಿನಿಂದ ತಂದಿದ್ದ ಒಂದೆರಡು ಒಡವೆಗಳನ್ನು ಧರಿಸಿದಳು. ಮಗುವಿಗೆ ನಿನ್ನೆ ತಾನೇ ತಂದಿದ್ದ ಕಡು ಕಂದು ಬಣ್ಣದ ಪುಟ್ಟ ಫ್ರಾಕ್ ಹಾಕಿ ತುಸು ಉದ್ದ ಇದ್ದ ಕೂದಲನ್ನು ನೆತ್ತಿಯ ಮಧ್ಯದಲ್ಲಿ ಒಂದು ಜುಟ್ಟು ಹಾಕಿದಳು. ವಾರ್ಡ್ರೋಬ್ನಲ್ಲಿ ಇದ್ದ ಒಡವೆಗಳನ್ನು ಮಗುವಿಗೂ ತೊಡಿಸಲು ಮನಸ್ಸಾಗದೆ ತನ್ನ ಕೊರಳಲ್ಲಿ ಇದ್ದ ಪುಟ್ಟ ನೆಕ್ಲೆಸನ್ನು ತೆಗೆದು ಮಗುವಿನ ಕೊರಳಿಗೆ ಹಾಕಬೇಕು ಅನ್ನುವಷ್ಟರಲ್ಲಿ ಭರತ್ ಹೊರಬಂದು ಬಿಟ್ಟಿದ್ದ. ಇಚ್ಛ, ಆ ಒಡವೆ ಬೇಡ ಎಂದು ತಾನು ತಂದಿದ್ದ ಪುಟ್ಟ ಬ್ಯಾಗ್ನಲ್ಲಿ ಇದ್ದ ಒಡವೆ ಬಾಕ್ಸ್ ಹೊರತೆಗೆದು, ಇದು ನಿನಗೆ ಮತ್ತೆ ಪಾಪುಗೆ ಎಂದು ಅವಳ ಮುಂದೆ ಹಿಡಿದ. ಅವನು ತನಗೆ ಹೇಳದೆ ಸರ್ಪ್ರೈಸ್ ಆಗಿ ಹೊಸ ಒಡವೆಗಳನ್ನು ತಂದಿರುವನು ಎಂದು ಖುಷಿಯಿಂದ ಅದರ ಮೇಲೆ ಕೈಯಾಡಿಸಿದಳು. ಒಡವೆಗಳೆಲ್ಲವೂ ಅವಳ ಸೀರೆಗೆ ಹೊಂದುವಂತೆ ಇದ್ದಿದ್ದು ಕಂಡು ಅವಳ ಮನಸ್ಸು ಅವನ ಮೇಲಿನ ಅಸಮಾಧಾನವನ್ನು ಮರೆತಿತ್ತು. ಇದ್ಯಾವುದು ಭರತ್, ಹೊಸದಾ, ನನ್ಗಾಗಿ ತಂದ್ಯಾ ಎನ್ನುತ್ತಾ ನೆಕ್ಲೆಸ್ ತೆಗೆದು ತನ್ನ ಕೊರಳ ಬಳಿ ಹಿಡಿದುಕೊಂಡಳು. ಹೊಸದೇ ತರೋಣ ಅಂತಿದ್ದೆ ಇಚ್ಛಾ, ಆದರೆ ವೇದಿಕಾ ಒಡವೆ ಹಾಳಾಗುತ್ತಲ್ಲ, ಅದಕ್ಕೆ ಅವಳ ಒಡವೆನ ಪಾಲಿಷ್ ಮಾಡಿಸ್ಕೊಂಡು ಬಂದೆ ಎಂದು ಅವಳ ಸೌಂದರ್ಯವನ್ನು ತನ್ನ ಕಣ್ಣಲ್ಲಿ ತುಂಬಿಕೊಳ್ಳುತ್ತಾ ಹೇಳಿದ. ಅವನ ಅದೊಂದು ಮಾತಿನಿಂದ ಅವಳ ಹೃದಯವೇ ಒಡೆದು ಹೋಗಿತ್ತು. ಅಳಬಾರದು ಅಂದುಕೊಂಡರೂ ತನ್ನ ಉಸಿರು ಅಂದುಕೊಂಡಿದ್ದವನಿಂದ ಬಂದ ಮಾತು ಅವಳ ಕಣ್ಣಲ್ಲಿ ಕಂಬನಿ ತರಿಸಿತು. ಕೈಯಲ್ಲಿ ಇದ್ದ ನೆಕ್ಲೆಸ್ ಕೈಯಿಂದ ಜಾರಿತು. ಅದು ಕೆಳ ಬೀಳುವ ಮುನ್ನವೇ ಕ್ಯಾಚ್ ಹಿಡಿದ ಭರತ್ ಅವಳ ಕಣ್ಣಲ್ಲಿ ಇದ್ದ ಹನಿಗಳನ್ನು ಗಮನಿಸದೆ, ನೆಕ್ಲೆಸ್ ಬಿದ್ದಿದ್ರೆ ವೇದಿಕಾ ಆತ್ಮಕ್ಕೆ ನೋವಾಗ್ತಿತ್ತು ಎಂದು ಅವಳ ಕೊರಳಲ್ಲಿ ಇದ್ದ ಒಡವೆಗಳನ್ನು ತೆಗೆಸಿ ಹೊಸ ಒಡವೆಗಳನ್ನು ತಾನೇ ತೊಡಿಸಿದ. ಒಂದು ಮಾತಾಡದೆ ಅವನ ಕೈಯಿಂದ ಒಡವೆ ತೊಡಿಸಿಕೊಂಡಳು. ಒಡವೆ ಧರಿಸಿದ್ದಲ್ಲೆಲ್ಲ ಕೆಂಪಿರುವೆ ಹರಿದಂತಾಗಿತ್ತು. ಅವನ ಮುಂದೆ ತನ್ನ ಭಾವನೆಗಳನ್ನು ಹೊರ ಹಾಕಲು ಇಷ್ಟಪಡದೆ ಅವನು ತನ್ನ ಕಡೆ ತಿರುಗುವ ಮುನ್ನವೇ ಕಣ್ಣೀರಿನ ಕಲೆಯನ್ನು ಒರೆಸಿಕೊಂಡು ನಗುಮುಗ ಹೊತ್ತಳು. ವಾವ್, ನನ್ನ ಇಚ್ಛಾ ಯಾವಾಗಲೂ ಗಾರ್ಜಿಯಸ್, ನನ್ನ ಕಣ್ಣೇ ಬಿದ್ದುಬಿಡುತ್ತೆ ಎಂದು ಕಾಡಿಗೆ ತೆಗೆದು ಅವಳ ಕಿವಿಯ ಹಿಂದೆ ಹಚ್ಚಿದ. ಫಂಕ್ಷನ್ ಮುಗಿತಿದ್ದ ಹಾಗೆ ಸೀರೆ ಚೇಂಜ್ ಮಾಡಬೇಡ ಇಚ್ಛಾ, ನಿನ್ನನ್ನು ಹೀಗೆ ತುಂಬ ಹೊತ್ತು ಹತ್ತಿರದಿಂದ ನೋಡ್ತಾ ನನ್ನನ್ನು ನಾನು ಕಳೆದುಕೊಳ್ಳಬೇಕು ಎನ್ನುತ್ತಾ ಆಸ್ತೆಯಿಂದ ಅವಳ ಹಣೆಗೆ ಪುಟ್ಟ ಮುತ್ತಿಟ್ಟು ತನ್ನ ಡ್ರೆಸ್ ಧರಿಸತೊಡಗಿದ. ಅವನ ಮಾತಿಗೆ ಪ್ರತಿಯಾಡದೆ ಮಗುವಿಗೆ ಅವನು ತಂದಿದ್ದ ಒಡವೆಗಳನ್ನು ತೊಡಿಸಿದಳು. ಅಮ್ಮ ಮಗಳಿಗೆ ಸರಿ ಹೊಂದುವಂತೆ ಕಡು ಕಂದು ಬಣ್ಣದ ಶರ್ಟ್ ಧರಿಸಿ ರೇಷ್ಮೆ ಪಂಚೆ ಉಟ್ಟು ಹೆಗಲ ಮೇಲೊಂದು ರೇಷ್ಮೆ ಶಲ್ಯ ಧರಿಸಿದ. ತನ್ನ ಕೂದಲನ್ನು ಸೆಟ್ ಮಾಡಿ ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡಿಕೊಳ್ಳುತ್ತಾ ಹೆಮ್ಮೆಯಿಂದ ಮೀಸೆಯನ್ನು ಮೇಲ್ಮುಖವಾಗಿ ತಿರುಗಿಸಿಕೊಂಡ. ಇಚ್ಛಾಳ ಕೈಯಲ್ಲಿ ಇದ್ದ ಮಗುವನ್ನು ತನ್ನ ತೋಳಲ್ಲಿ ಎತ್ತಿಕೊಂಡು ಇಚ್ಛಾಳ ಹೆಗಲು ಬಲಸಿ ಹೊರಬಂದ. ಒಟ್ಟಾಗಿ ಇಳಿದು ಬಂದ ಜೋಡಿಯ ಮೇಲೆ ಎಲ್ಲರ ನೋಟವು ಹರಿದಿತ್ತು. ಅವರಿಬ್ಬರ ಜೋಡಿ ಹೇಳಿ ಮಾಡಿಸಿದಂತಿತ್ತು. ಅಭಿ, ಭರತ್ ಇಚ್ಛಾ ಜೋಡಿ ಸೂಪರ್ ಅಲ್ವಾ, ಎಷ್ಟು ಚಂದ ಇದ್ದಾರೆ ಎಂದು ಹೊಗಳಿದ ಶ್ರುತಿಯೆಡೆಗೆ ನೋಡುತ್ತಾ, ನಮ್ಮಿಬ್ಬರಷ್ಟೇನು ಚಂದ ಏನಿಲ್ಲ, ನಮ್ಮ ಜೋಡಿನೇ ಸೂಪರ್ ಎಂದ. ನೀನೊಬ್ಬ ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿ ಎಂದು ತನ್ನ ಗಮನವನ್ನು ಅವರ ಕಡೆ ಹರಿಸಿದಳು. ಪುರೋಹಿತರು ಬಂದು ನಾಮಕರಣ ಶಾಸ್ತ್ರಕ್ಕೆಲ್ಲ ಶಾಸ್ತ್ರೋತ್ರವಾಗಿ ನಡೆಯುತ್ತಿತ್ತು. ಇಚ್ಛಾ ಭರತ್ ಮಗುವಿನ ತಂದೆ ತಾಯಿಯಾಗಿ ಮಗುವನ್ನು ತಮ್ಮ ಮಡಿಲಿನಲ್ಲಿ ಮಲಗಿಸಿಕೊಂಡಿದ್ದರು. ಮಗುವಿಗೆ ಇಡುವ ಹೆಸರನ್ನು ಭರತ್ ಮಗುವಿನ ಕಿವಿಯಲ್ಲಿ ಹೇಳಲಿ ಎಂದರೆ ಭರತ್ ಇಚ್ಛಾಳ ಕಡೆಗೆ ನೋಡಿದ. ಅವಳೇ ಮಗುವಿನ ಹೆಸರು ಸೂಚಿಸಲಿ ಎಂದು ಅವನು ಮೊದಲೇ ಹೇಳಿದ್ದರೂ ಅವಳಿಗೆ ತಾನು ಅಂದುಕೊಂಡ ಹೆಸರು ಹೇಳುವ ಮನಸ್ಸಾಗಲಿಲ್ಲ.
ವೇದಿಕಾ ಹಾಗೂ ಭರತ್ ಮಗುವಿಗೆ ತಾನೇಕೆ ಹೆಸರಿಡಲಿ, ಬೇಕು ಅಂದರೆ ಅವನೇ ಹೆಸರಿಡಲಿ ಎಂದು ಮೌನ ಧರಿಸಿ ಮಗುವಿನ ಮುಖವನ್ನೇ ನೋಡುತ್ತಿದ್ದಾಳೆ ಹೊರತು ಅವನ ಕಡೆಗೆ ತಿರುಗಿಯೂ ನೋಡಲಿಲ್ಲ. ಅವಳ ಮನಸ್ಸು ಅರಿತಂತೆ ಅವಳ ಕಿವಿಯ ಬಳಿ ಬಾಗಿ, ಇಚ್ಛಾ, ಇವಳು ಇಚ್ಛಾ ಭರತ್ ಮಗಳು, ನಮ್ಮ ಮಗಳಿಗೆ ಇಕ್ಷಿತಾ ಅಂತ ಹೆಸರಿಡೋಣ ಅಂತಿದ್ದೀನಿ. ನಮ್ಮಿಬ್ಬರ ಹೆಸರು ಕೂಡ ನಮ್ಮ ಮಗಳ ಹೆಸರಲ್ಲಿ ಇರಬೇಕು. ಇಚ್ಛಾಳ ಮೊದಲ ಅಕ್ಷರ ಭರತ್ನ ಕೊನೆಯ ಅಕ್ಷರ ಸೇರಿ ಇಕ್ಷಿತಾ, ಇಚ್ಛಾ ಭರತ್ ಅನ್ನುವ ಕೊಂಡಿಯನ್ನು ಬೆಸೆಯುವವಳು ನಮ್ಮ ಮಗಳು ಇಕ್ಷಿತಾ. ಇಕ್ಷಿತಾ ಹೆಸರು ಇಷ್ಟ ಆಯ್ತಾ? ಮುದ್ದಾಗಿ ಇಕ್ಷು ಅಂತಲೂ ಕರಿಬೋದು. ನಿನಗೋಕೆ ಅಂದರೆ ಇಕ್ಷಿತಾ ಹೆಸರಿಡೋಣ, ಇಲ್ಲ ಅಂದರೆ ಬೇರೆ ಹೆಸರು ಹೇಳು ಎಂದು ಭರತ್ ಹೇಳಿದರೆ ಇಚ್ಛಾ ಮಾತು ಮರೆತಂತೆ ಮೆತ್ತಗೆ ತಲೆ ಆಡಿಸಿದಳು. ಇಚ್ಛಾಳ ಮಡಿಲಿನಲ್ಲಿ ಮಲಗಿ ಅವಳ ಮಾಂಗಲ್ಯ ಸರದೊಂದಿಗೆ ಆಟವಾಡುತ್ತಿದ್ದ ಮಗುವನ್ನು ಭರತ್ ತನ್ನ ಮಡಿಲಲ್ಲಿ ಮಲಗಿಸಿಕೊಂಡು ಮಗುವಿನ ಕಿವಿಯ ಬಳಿ ಬಾಗಿ, ಇಕ್ಷಿತಾ, ಇಕ್ಷಿತಾ, ಇಕ್ಷಿತಾ ಎಂದು 3 ಬಾರಿ ಉಚ್ಚರಿಸಿದ. ಅವನಿಂದ ಮಗುವಿನ ಹೆಸರು ತಿಳಿದುಕೊಂಡ ಉಳಿದವರು ಕೂಡ ಅವನ ಆಯ್ಕೆಗೆ ತಲೆದೂಗಿದರು. ಇನ್ನೀಗ ಮಗುವಿಗೆ ಅನ್ನಪ್ರಾಶನ ಮಾಡಿಸುವ ಸಮಯ. ಅರ್ಚಕರು ಪವಿತ್ರ ಉಂಗುರವನ್ನು ಭರತ್ ಕೈಯಲ್ಲಿ ಇಟ್ಟು ಪುಟ್ಟ ಬೆಳ್ಳಿಯ ಬಟ್ಟಲಿನಲ್ಲಿ ತುಂಬಿದ್ದ ಅನ್ನದ ಪರಮನ್ನವನ್ನು ಪವಿತ್ರ ಉಂಗುರದ ಸಹಾಯದಿಂದ ಮಗುವಿನ ಬಾಯಿಗೆ ಹಾಕಲು ಹೇಳಿದರು. ಭರತ್ ನಗುತ್ತಾ ಮಗುವಿನ ಕಿಲಕಿಲ ನಗುವನ್ನು ಕಣ್ತುಂಬಿಕೊಳ್ಳುತ್ತಾ ಪವಿತ್ರ ಉಂಗುರವನ್ನು ಪಾಯಸದಲ್ಲಿ ಅದ್ದಬೇಕು ಅನ್ನುವಷ್ಟರಲ್ಲಿ ಮೇಲಿನಿಂದ ಹಲ್ಲಿಯೊಂದು ಪರಮಾನ್ನದ ಬಟ್ಟಲಿನ ಒಳಗೆ ಬಿದ್ದಿತು. ಬಿಸಿಯಾದ ಪರಮಾನ್ನಕ್ಕೆ ಬಿದ್ದ ಹಲ್ಲಿ ಅಲ್ಲಿಯೇ ಬಿದ್ದು ಒದ್ದಾಡತೊಡಗಿತು. ಎಂಥ ಅಪಶಕುನ ಇದು! ಮಗುವಿಗೆ ಇಟ್ಟ ಪರಮಾನ್ನದಲ್ಲಿ ಹಲ್ಲಿ ಬಿದ್ದರೆ ಅದು ಅಪಶಕುನ. ಮಗುವಿನ ಜಾತಕದಲ್ಲಿ ಏನೋ ದೋಷ ಇರಬಹುದು ಎಂದು ಒಬ್ಬೊಬ್ಬರು ಮಾತಾಡುತ್ತಿರುವುದು ಭರತ್ ಕಿವಿಗೂ ಬೀಳುತ್ತಿತ್ತು. ಮಗುವನ್ನು ಇಚ್ಛಾಳ ಕೈಗಿಟ್ಟು ಪರಮಾನ್ನವನ್ನು ಹೊರ ಚೆಲ್ಲಿ ಹಲ್ಲಿಯ ಮೇಲೆ ತಣ್ಣಗಿನ ನೀರು ಸುರಿದು ಒಳಬಂದು ಕುಳಿತ. ಆಘಾತದಿಂದ ಕುಳಿತಿದ್ದ ಇಚ್ಛಾಳ ಕಿವಿಗಳಲ್ಲಿ ಮತ್ತೆ ಸ್ವಾಮಿಗಳ ಮಾತು ರಿಂಗಣಿಸಿತು. ಅರ್ಚಕರೇ, ಪರಮಾನ್ನದ ಬದಲು ಜೇನೆಕ್ಕಿಸಿದ್ರೆ ಆಗೋದಿಲ್ವಾ ಎಂದು ಭರತ್ ಕೇಳಿದರೆ, ಅದು ಹೇಗೆ ಸಾಧ್ಯ ಭರತ್? ಮಗುವಿನ ಬಾಯಿಗೆ ಅಕ್ಕಿಯ ಪರಮಾನ್ನದ ಮೂಲಕ ಬಾಯಿ ಕೊಳೆ ಮಾಡಬೇಕು. ಜೇನು ಆಗೋದಿಲ್ಲ. ಮಗುವಿನ ಜಾತಕದಲ್ಲಿ ಇರೋ ದೋಷಕ್ಕೆ ಪರಿಹಾರ ಮಾಡಿ ಆಮೇಲೆ ಅನ್ನಪ್ರಾಶನ ಮಾಡಿಸಿ ಎನ್ನುತ್ತಾ ಹೊರಡಲು ತಯಾರಾದರು. ಮುಂದುವರಿಯುವುದು.